ಹಾಯ್ ಹಲೋ ಪ್ರಿಯ ವೀಕ್ಷಕರೇ, ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇತ್ತೀಚೆಗೆ ಕ್ರಿಕೆಟ್ ಲೋಕದ ದೇವರು ಅಂತಲೇ ಕರೆಸಿಕೊಂಡಿರುವಂತಹ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರು ಟ್ವಿಟ್ಟರ್ ಅಲ್ಲಿ ಒಂದು ವಿಡಿಯೋವನ್ನು ಶೇರ್ ಮಾಡ್ತಾರೆ. ಈ ವಿಡಿಯೋ ಅನ್ನುವಂಥದ್ದು ಇಡೀ ದೇಶದಲ್ಲೇ ಸಂಚಲನವನ್ನ ಮೂಡಿಸಿತು. ಯಾಕೆಂತಂದ್ರೆ ಅವರು ಶೇರ್ ಮಾಡಿರುವಂತಹ ವಿಡಿಯೋ ಇದಾವಲ್ಲ, ಅದು ರಾಜಸ್ಥಾನದ ಪ್ರತಾಪಗಢದ 12 ವರ್ಷದ ಬಾಲಕಿಗೆ ಸೇರಿದಂಥ ವಿಡಿಯೋ. ಆಕೆ ಬೌಲಿಂಗ್ ಮಾಡುವಂಥ ಒಂದು ವಿಡಿಯೋವನ್ನು ಶೇರ್ ಮಾಡ್ತಾರೆ. ಅಷ್ಟೇ ಅಲ್ಲ, ಆ ಬೌಲಿಂಗ್ ಮಾಡುವಂಥ ಶೈಲಿ ಇದೆಯಲ್ಲ, ಆಕೆ ಲೆಫ್ಟ್ ಹ್ಯಾಂಡರ್ ಅಂದರೆ ಲೆಫ್ಟ್ ಹ್ಯಾಂಡ್ ಪೇಸ್ ಬೌಲರ್. ಆ ಹುಡುಗಿಯ ವಿಡಿಯೋವನ್ನು ಶೇರ್ ಮಾಡಿರುವಂಥ ಸಚಿನ್ ತೆಂಡೂಲ್ಕರ್ ಅಲ್ಲೊಂದು ಒಕ್ಕಣೆಯನ್ನು ಬರೀತಾರೆ. ಈಕೆಯ ಬೌಲಿಂಗ್ ಶೈಲಿ ಇದೆಯಲ್ಲ, ಅದು ಭಾರತದ ಲೆಜೆಂಡ್ ಆಗಿದ್ದಂತಹ ಜಹೀರ್ ಖಾನ್ ಏನು ಬೌಲಿಂಗ್ ಮಾಡ್ತಿದ್ರಲ್ಲ, ಜಂಪ್ ಮಾಡಿಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಬೌಲಿಂಗ್ ಮಾಡ್ತಿದ್ರಲ್ಲ, ಅದೇ ಶೈಲಿಯನ್ನು ಹೊಂದಿದೆ ಎನ್ನುವಂಥ ನಿಟ್ಟಿನಲ್ಲಿ ಸಚಿನ್ ತೆಂಡೂಲ್ಕರ್ ಅವರು ಒಕ್ಕಣೆ ಕೂಡ ಬರೀತಾರೆ. ಅದಕ್ಕೆ ಪ್ರತಿಕ್ರಿಯಿಸ್ತಾರೆ ಯಾರು? ಜಹೀರ್ ಖಾನ್. ಇಲ್ಲ, ಇದನ್ನು ನಾನು ಸಂಪೂರ್ಣವಾಗಿ ಒಪ್ಪೋದಿಲ್ಲ. ಯಾಕೆಂತಂದ್ರೆ ಆಕೆ ಈಗಾಗಲೇ ಸಾಕಷ್ಟು ಭರವಸೆಯನ್ನು ಮೂಡಿಸಿದ್ದಾಳೆ. ಆಕೆಯ ಆಕ್ಷನ್ ಎನ್ನುವಂಥದ್ದಿಯಲ್ಲ, ಇನ್ನಷ್ಟು ಇಂಪ್ರೆಸಿವ್ ಆಗಿರುವಂಥದ್ದು ಮತ್ತೆ ಅಷ್ಟೇ ಸ್ಮೂತ್ ಆಗಿದೆ ಎನ್ನುವಂಥ ನಿಟ್ಟಿನಲ್ಲಿ ಅವರು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಈ ಮೂಲಕ ಈ ವಿಡಿಯೋ, ಅದರ ಜೊತೆಗೆ ಸಚಿನ್ ತೆಂಡೂಲ್ಕರ್ ಅವರ ಟ್ವಿಟ್ಟರ್ ಸಾಕಷ್ಟು ಸಂಚಲನವನ್ನು ಮೂಡಿಸುತ್ತೆ. ಇಡೀ ದೇಶವೇ ಗಮನಿಸ್ತಾ ಇದೆ. ಅಂದ ಹಾಗೆ ಈ ಹುಡುಗಿ ಯಾರು ಎನ್ನುವಂಥ ವಿಚಾರಕ್ಕೆ ಬಂದಾಗ, ಈಕೆ ರಾಜಸ್ಥಾನದ ಪ್ರತಾಪಗಢದ 12 ವರ್ಷದ ಬಾಲಕಿ ಸುಶೀಲಾ ಮೀನಾ. ಈಕೆ ಮಾಹಿತಿಯ ಪ್ರಕಾರ ಅಲ್ಲಿ 5ನೇ ಕ್ಲಾಸ್ನ ಹುಡುಗಿ. ಜೊತೆಗೆ ಪ್ರತಾಪಗಢದಲ್ಲಿ ತನ್ನ ಪೋಷಕರ ಜೊತೆಗೆ ಫ್ಯಾಕ್ಟ್ರಿಯಲ್ಲೂ ಕೆಲಸ ಮಾಡ್ತಾಳಂತೆ. ಬಿಡುವಿದ್ದಾಗ, ಫ್ರೀ ಇದ್ದಾಗ ಈಕೆ ಸ್ನೇಹಿತರ ಜೊತೆಗೆ ಸೇರಿಕೊಂಡು ಕ್ರಿಕೆಟನ್ನು ಆಟ ಆಡ್ತಾಳೆ. ಆಕೆಯ ಬೌಲಿಂಗ್ ಶೈಲಿ ಇದೆಯಲ್ಲ, ಅದು ನಿಜಕ್ಕೂ ಜಹೀರ್ ಖಾನ್ ಅವರನ್ನು ಹೋಲುವಂಥದ್ದು. ಜೊತೆಗೆ ಸಾಕಷ್ಟು ಭರವಸೆ ಮೂಡಿಸುವಂಥ ಬೌಲಿಂಗ್ ಶೈಲಿ. ಅಷ್ಟು ಮಾತ್ರ ಅಲ್ಲ, ಆನಂತರ ಆ ಟ್ವಿಟ್ಟರ್ಗೆ ಒಂದಿಷ್ಟು ಜನ ರಿಪ್ಲೈ ಕೊಡ್ತಾರೆ. ಆಕೆ ಬ್ಯಾಟಿಂಗಲ್ಲೂ ಕೂಡ ಅಷ್ಟೇ ಚುರುಕುತನವನ್ನು ಹೊಂದಿದ್ದಾಳೆ ಎನ್ನುವಂಥದ್ರ ಬಗ್ಗೆ ಆ ರಿಪ್ಲೈಯನ್ನು ಕೊಟ್ಟು ಅಲ್ಲೂ ಕೂಡ ವಿಡಿಯೋವನ್ನು ಶೇರ್ ಮಾಡ್ತಾರೆ. ನೀವು ನೋಡ್ತಾ ಇದ್ದೀರಾ ಈಗ ಯಾವ ರೀತಿಯಾದಂಥ ಬೌಲಿಂಗ್ ಶೈಲಿ, ಅದೇ ರೀತಿ ಯಾವ ರೀತಿಯಾಗಿ ಬ್ಯಾಟಿಂಗ್ ಶೈಲಿ ಆಕೆಯದ್ದು ಎನ್ನುವಂಥದ್ದು ಎರಡನ್ನೂ ಕೂಡ ನಿಮಗೆ ಈ ವಿಡಿಯೋದ ಮೂಲಕ ಗಮನಿಸಬಹುದಾಗಿರುವಂಥದ್ದು. ಇಷ್ಟೆಲ್ಲ ಆದಮೇಲೆ ಒಂದಿಷ್ಟು ಸಂಘ ಸಂಸ್ಥೆಗಳು, ಅದೇ ರೀತಿ ರಾಜಸ್ಥಾನದ ಸರ್ಕಾರ ಕೂಡ ಈಕೆಗೆ ಬೇಕಾಗಿರುವಂಥ ಅಗತ್ಯ ನೆರವು ನೀಡೋದಕ್ಕೆ ನಾವು ಸಿದ್ಧರಿದ್ದೀವಿ ಎನ್ನುವಂಥ ಮಾತನ್ನು ಹೇಳಿದೆ. ಈ ಮೂಲಕ ಸುಶೀಲಾ ಮೀನಾ ಅವರಿಗೆ ಏನೆಲ್ಲ ಬೇಕಾಗಿದೆಯಾ ಸಪೋರ್ಟ್, ಅದನ್ನು ಕೊಡೋದಕ್ಕೆ ರಾಜಸ್ಥಾನ ಸರ್ಕಾರ ಮುಂದಾಗಿದೆ. ಕ್ರಿಕೆಟ್ ತಾರೆಯರು ಕೂಡ ಸಾಕಷ್ಟು ಮಂದಿ ಸ್ಪಂದಿಸುವಂತಹ ಭರವಸೆಯನ್ನು ನೀಡಿದ್ದಾರೆ. ಸಂಘ ಸಂಸ್ಥೆಗಳು ಕೂಡ ಅಗತ್ಯ ನೆರವು ನೀಡುವಂತಹ ಒಂದು ನಿಟ್ಟಿನಲ್ಲಿ ಮುಂದೆ ಬಂದಿದ್ದಾವೆ. ಈ ಮೂಲಕ ನಾವು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, 12 ವರ್ಷದ ಈ ಬಾಲೆ ತನ್ನ ಪೋಷಕರ ಜೊತೆಗೆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾಳೆ. ಬಿಡುವಿನ ಸಮಯದಲ್ಲಿ ಸ್ನೇಹಿತರ ಜೊತೆಗೆ ಕ್ರಿಕೆಟ್ ಆಟ ಆಡ್ತಾಳೆ. ಎಲ್ಲೋ ಒಂದು ಕಡೆಯಲ್ಲಿ ತೆರೆಮರೆಯಲ್ಲಿ ಎಲ್ಲೋ ಕ್ರಿಕೆಟ್ ಅಂಗಣದಲ್ಲೋ ಅಥವಾ ಕ್ರೀಡಾಂಗಣದಲ್ಲೋ ಅಥವಾ ಯಾವುದೋ ಫ್ಯಾಕ್ಟರಿಯ ಅಂಗಳದಲ್ಲಿ ಅಷ್ಟೇ ಮಿಂಚ್ತಾ ಇದ್ದಂತಹ ಈ ಹುಡುಗಿ ಈಗ ಇಡೀ ದೇಶ ಗಮನಿಸುವಂತಾಗಿದೆ. ಸಚಿನ್ ತೆಂಡೂಲ್ಕರ್ ಅವರು ಮಾಡಿದ್ದಂತಹ ಒಂದು ಟ್ವೀಟ್, ಕ್ರಿಕೆಟ್ ಲೋಕದ ದೇವರು ಮಾಡಿದ್ದಂಥ ಒಂದು ಟ್ವೀಟ್ ಇದೆಯಲ್ಲ, ಅದು ಈಕೆಯ ಭವಿಷ್ಯವನ್ನೇ ಬದಲಿಸುವತ್ತ ಕೂಡ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ನಿಜಕ್ಕೂ ಒಂದು ಒಳ್ಳೆಯ ಸುದ್ದಿ ಕೂಡ. ಸುಶೀಲಾ ಮೀನಾ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ಈ ದೇಶದ ರಾಷ್ಟ್ರೀಯ ತಂಡದಲ್ಲೂ ಕೂಡ ಆಕೆ ಆಟ ಆಡುವಂಥ ಒಂದು ಅವಕಾಶ ಆಕೆಗೆ ಲಭಿಸಲಿ ಎನ್ನುವುದೇ ನಮ್ಮ ಹಾರೈಕೆ. ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಜೈ ಹಿಂದ್.